ಯಸ್ಮಾತ್ ಪ್ರಿಯಾ ಪ್ರಿಯ ವಿಯೋಗ ಸುಯೋಗ ಜನ್ಮ ಶೋಗಾಗ್ನಿನ ಸಕಲ ಯೋನಿಷು ದಹ್ಯಮಾನಃ ದುಃಖೌಷಧಂ ತದಪಿ ದುಃಖಮತದ್ಧಿಯಾಹಂ ಭೂಮನ್ ಭ್ರಮಾಮಿ ವದಮೇ ತವ ದಾಸ್ಯಯೋಗಂ. ಈ ಶ್ಲೋಕದಿಂದ ಆರಂಭಿಸಿ 324ನೇ ಶ್ಲೋಕದಿಂದ ಆರಂಭಿಸಿ ಬಿಂಬೋಪಾಸನ ಪ್ರಕರಣ ಅಂತ. ಈ ಹಿಂದೆ ಬಂದದ್ದು ಬಿಂಬ ಉಪದೇಶ ಪ್ರಕರಣ ಅಂತ. ಈಗ ನಾವು ನೋಡ್ತಿರೋದು ಬಿಂಬೋಪಾಸನ ಪ್ರಕರಣ, ಅಥವಾ ಇದಕ್ಕೆ ಆತ್ಮ ಸಮರ್ಪಣ ಪ್ರಕರಣ ಅಂತಲೂ ಹೇಳ್ತಾರೆ. 22ನೇ ಪ್ರಕರಣ ಇದು. 324ನೇ ಶ್ಲೋಕ. ಮೂಲ ಭಾಗವತದಲ್ಲಿ ಇದು 7ನೇ ಸ್ಕಂದದ 9ನೇ ಅಧ್ಯಾಯದ 17ನೇ ಶ್ಲೋಕ. ಇದು ಪ್ರಹ್ಲಾದ ಲಕ್ಷ್ಮೀ ನರಸಿಂಹನ ಸನ್ನಿಧಾನದಲ್ಲಿ ಮಾಡಿರುವಂತಹ ಒಂದು ಪ್ರಾರ್ಥನಾ ರೂಪವಾದ ಶ್ಲೋಕ. ಏವಂ ಬಿಂಬಮುಪದಿಶ್ಯ ತದುಪಾಸನಾ ಪ್ರಕಾರಂ ದರ್ಶಯತಿ ಅತ್ರ ತದೀಯೋಹಮಿತ್ಯನುಸಂಧಾನ ರೂಪಂ ದಾಸ್ಯಂ ದ್ವಿವಿಧಂ ಬಹಿರಂತಶ್ಚೇತಿ ಅಂತ ಬಿಂಬೋಪಾಸನದ ಬಗ್ಗೆ ವಿಷ್ಣು ತೀರ್ಥರು ವಿವರಿಸ್ತಾ ಹೋಗ್ತಾರೆ. ಬಿಂಬದ ಬಗ್ಗೆ ಈ ಹಿಂದೆ ಉಪದೇಶ ಮಾಡಿದರು. ಉಪದೇಶ ಮಾಡಿದ್ದಾದ್ಮೇಲೆ ಆ ಬಿಂಬದ ಉಪಾಸನೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ತಾರೆ. ನಮಗೆ ಗೊತ್ತಿರುವಂತೆ ತದೀಯೋಹಮಿತ್ಯನುಸಂಧಾನ ರೂಪಂ ದಾಸ್ಯಂ. ದಾಸ್ಯ ಅಂತ ಏನಿದೆಯಲ್ಲ, ಭಗವಂತನ ದಾಸ ನಾನು ಅಂತ ಆಲೋಚನೆ ಮಾಡೋದು. ದಾಸ್ಯ ಅಂದ್ರೆ ಏನು? ತದೀಯೋಹಂ, ನಾನು ಅವನವನು, ಅವನಿಗೆ ಸಂಬಂಧಪಟ್ಟವನು. ಬಿಂಬೋಸಿ ಪ್ರತಿಬಿಂಬೋಸ್ಮಿ ಅಂತ ಹೀಗೆ ಭಗವಂತನನ್ನು ನಿತ್ಯ ಅನುಸಂಧಾನ ಮಾಡುವುದು. ನೀನು ನನ್ನ ಸ್ವಾಮಿ, ನಾನು ನಿನ್ನ ಭೃತ್ಯ ಅಂತ ಅನುಸಂಧಾನ ಮಾಡುವುದೇನಿದೆ, ಇದಕ್ಕೆ ದಾಸ್ಯ ಅಂತಾರೆ. ಅದು 2 ಥರದ್ದಿದೆ ಅಂತ. ಬಾಹ್ಯ ದಾಸ್ಯ ಮತ್ತು ಅಂತರಂಗದ ದಾಸ್ಯ ಅಂತ. ಹೀಗೆ ಆತ್ಮನಿವೇದನ ಅಂದ್ರೆ ಆ ಭಗವಂತನಿಗೆ ತಾನು ತನ್ನದ್ದಾದ ಒಂದು ಎಲ್ಲವನ್ನೂ ಸಮರ್ಪಣೆ ಮಾಡ್ಕೊಳ್ಳೋದು. ಬಿಂಬನಿಗೆ ನಾವೇನು ಅರ್ಪಣೆ ಮಾಡ್ಕೋತೀವಲ್ಲ, ಅಲ್ಲೊಂದು ವೈಶಿಷ್ಟ್ಯ ಇದೆ. ನಾನು ಮುಕ್ತನಾದ್ಮೇಲೂ ಕೂಡ ಅಂತರ್ಯಾಮಿಯಾಗಿರ್ತಕ್ಕಂಥ ಈ ಬಿಂಬ ನನಗೆ ನಿಯಾಮಕನಾಗೇ ಇರ್ತಾನೆ ಅಂತ ಹೀಗೆ ತಿಳ್ಕೊಳ್ಳೋದು. ಈಗ ಮಾತ್ರ ಅಲ್ಲ, ಸಂಸಾರದಲ್ಲಿದ್ದವನು ಸಂಸಾರದಲ್ಲಿದ್ದಾಗಲೂ ನಾಳೆ ಮುಕ್ತಿಗೆ ಹೋದಾಗಲೂ ಎಲ್ಲ ಸಂದರ್ಭದಲ್ಲೂ ಭಗವಂತ ನನಗೆ ಗತಿ ಅಂತ ಅನುಸಂಧಾನ ಮಾಡೋದು. ಮುಕ್ತಾನಾಂ ಪರಮಾಗತಿ ಅಂತ ವಿಷ್ಣು ಸಹಸ್ರನಾಮ ಅವನನ್ನು ವರ್ಣನೆ ಮಾಡಿದೆ. ಅದಲ್ಲದೆ ಸತಾಂ ಗತಿ ಅಂತ ವಿಷ್ಣು ಸಹಸ್ರನಾಮ ಇನ್ನೊಂದು ಕಡೆ ಹೇಳ್ತದೆ. ಸತಾಂ ಗತಿ ಹಿಂದೆ ವಿಷ್ಣು ಸಹಸ್ರನಾಮ ಪ್ರವಚನದ ಸಂದರ್ಭದಲ್ಲಿ ಹೇಳಿದ್ದೆ. ಸತಾಂ ಅಂದರೆ ಸಜ್ಜನರಿಗೆ ಗತಿ ಭಗವಂತ. ಸಜ್ಜನರು ಅಂದರೆ ಸದಲು ವಿಶರಣಗತ್ಯವ ಸಾಧನೇಶು ಅನ್ನೋ ಧಾತುವಿನಿಗೆ ಅನುಸಾರವಾಗಿ ಸಂಸಾರದಲ್ಲಿ ಈಗ ಯಾರು ಅವಸಾಧನವನ್ನ ಅಂದ್ರೆ ದುಃಖವನ್ನು ಅನುಭವಿಸ್ತಾ ಇದ್ದಾರೆ, ಸಂಸಾರದಲ್ಲಿ ಯಾರು ಬಿದ್ದು ಒದ್ದಾಡ್ತಾ ಇದ್ದಾರೆ, ಅವನಿಗೂ ಭಗವಂತ ಗತಿಯೇ. ಅದಾದ್ಮೇಲೆ ಸತಾಂ ಅಂದ್ರೆ ನಿರ್ದುಷ್ಟರಾದವರು, ತಮ್ಮ ದೋಷಗಳೆಲ್ಲ ಕಳ್ಕೊಂಡು ಮುಕ್ತರಾದವರು ಏನಿದ್ದಾರೆ ಅವರಿಗೂ ಅವನ ಗತಿಯೇ. ಸಂಸಾರದಲ್ಲಿ ಇದ್ದವರಿಗೂ ಸಂಸಾರವನ್ನು ದಾಟಿದವರಿಗೂ ಎಲ್ರಿಗೂ ಗತಿ ಅಂತ ಸತಾಂ ಗತಿ ಅನ್ನೋ ಶಬ್ದ ಹೇಳ್ತದೆ. ಹೀಗೆ ಸಂಸಾರ ಕಾಲದಲ್ಲಿಯೂ ಸೃಷ್ಟಿಗೆ ಬರೋದಕ್ಕಿಂತ ಮುಂಚೆಯೂ, ಸೃಷ್ಟಿಗೆ ಬಂದ ಮೇಲೆ ಸಂಸಾರ ಕಾಲದಲ್ಲಿಯೂ, ಸಂಸಾರವನ್ನು ದಾಟಿ ಮುಕ್ತಿಗೆ ಹೋದ್ಮೇಲೂ ಕೂಡ ನನಗೆ ಅಂತರ್ಯಾಮಿಯಾಗಿ ಬಿಂಬನಾಗಿ ಭಗವಂತ ಏನಿದ್ದಾನೆ ಅವನಿಗೆ ನಾನು ಅಧೀನನಾಗೇ ಇರ್ತೇನೆ ಅಂತ ಇದೊಂದು ಅನುಸಂಧಾನ. ಈ ಅನುಸಂಧಾನ ನಮಗೆ ನೇರವಾಗಿ ಮೋಕ್ಷಕ್ಕೆ ಕಾರಣ. ಇದು ಮೊದಲನೇದ್ದು. ಬಹಿಹಿ ಅಂತಶ್ಚ ಅಂತ ಬಂತು. ತತ್ರ ಬಿಂಬಾತಿರಿಕ್ತ ಭಗವದ್ರೂಪ ವಿಶೇಷ ವಿಷಯಕಂ ಆದ್ಯಂ, ದ್ವಿತೀಯಂತು ಬಿಂಬ ವಿಷಯಕಂ. ಬಿಂಬರೂಪ ಅಂತ ಏನಿರ್ತದಲ್ಲ, ಜೀವನಿಗೊಂದು ಬಿಂಬರೂಪ ಅಂತ, ಜೀವ ಪ್ರತಿಬಿಂಬ, ಅವನಿಗೊಂದು ಬಿಂಬರೂಪ ಅಂತ ಇರ್ತದಲ್ಲ, ಅದರ ಕುರಿತಾಗಿ ದಾಸ್ಯ ಮಾಡೋದು ಒಂದು. ಅದು ಬಿಟ್ಟು ಬಿಂಬನಿಗಿಂತ ಭಿನ್ನವಾದ ಬೇರೆ ಬೇರೆ ರೂಪಗಳೇನಿರ್ತವೆ ಅದರ ದಾಸ್ಯ ಮಾಡೋದು ಅದು ಇನ್ನೊಂದು. ರಾಮ ಕೃಷ್ಣ ಮೊದಲಾದ ಬಾಹ್ಯ ರೂಪಗಳು, ಮತ್ಯಾವುದೇ ಬಾಹ್ಯ ರೂಪ ಇರ್ಬೋದು, ಅದಕ್ಕೆ ನಾನು ಅಧೀನ ಅಂತ ಚಿಂತನೆ ಮಾಡೋದು ಇನ್ನೊಂದಿದೆ. ಈ
ರಾಮಕೃಷ್ಣಾದಿ ಬಾಹ್ಯ ರೂಪಗಳಿಗೆ ನಾನು ಅಧೀನನಾಗಿದ್ದೇನೆ, ಅವರು ನಮ್ಗೆ ನಿಯಾಮಕರಾಗಿದ್ದಾರೆ, ನಮ್ಮ ದೋಷ ಪರಿಹಾರ ಮಾಡ್ತಾರೆ, ನಮಗೆ ಜ್ಞಾನ ಕೊಡ್ತಾರೆ, ನಮ್ಮ ಜ್ಞಾನವನ್ನು ರಕ್ಷಣೆ ಮಾಡ್ತಾರೆ ಅಂತೆಲ್ಲ ಅನುಸಂಧಾನ ಮಾಡೋದೇನಿದೆ, ಇದಕ್ಕಿಂತ ಭಿನ್ನವಾದದ್ದು ಈ ಒಳಗಿರುವ ಬಿಂಬನ ದಾಸ್ಯ. ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಆತ್ಮನಿವೇದನ ಅಂದರೆ ಆತ್ಮ ನಮ್ಮ ನಿಯಾಮಕನಾದ ನಮ್ಮ ಬಿಂಬರಾದ ಭಗವಂತನಿಗೆ, ಆತ್ಮನೇ ಅವನಿಗೆ ಆತ್ಮಾನಂ ತನ್ನನ್ನು ತಾನು ನಿವೇದಿಸಿಕೊಳ್ಳೋದು. ಹೀಗೆ ಇದಕ್ಕೆ ಬಿಂಬ ಅಂತ ಹೀಗೆ ಹೇಳ್ತಾನೆ. ವಸ್ತುತಃ ಹೊರಗಿರುವ ಭಗವಂತನ ದಾಸ್ಯ ಮಾಡಿದ್ರು, ಒಳಗಿರುವ ಭಗವಂತನ ದಾಸ್ಯ ಮಾಡಿದ್ರು, ಭಗವಂತನ ಪೂಜಾನೇ ಅದು. ಕಳೆದ ದಿವಸ ಕೂಡ ಅದನ್ನ ನಾನು ಹೇಳಿದ್ದೆ. ಬಿಂಬ ಉಪಾಸನೆಯ ಬಗ್ಗೆ ವಿಷ್ಣು ತೀರ್ಥಾಚಾರ್ಯರು ಇಷ್ಟು ಮಹತ್ವ ಕೊಟ್ಟಿದ್ದಾರೆ, ಅದರ ಬಗ್ಗೆ ವರ್ಣನೆ ಮಾಡ್ತಾರೆ. ಆದರೆ ನಮಗೀಗ ನಮ್ಮ ಬಿಂಬ ರೂಪ ಯಾವುದು, ಪ್ರತಿಬಿಂಬರಾದಂತಹ ನಮಗೆ ಬಿಂಬ ರೂಪವಾದ ಭಗವಂತ ಯಾವುದು, ಭಗವಂತನ ಯಾವ ರೂಪ ಪ್ರತಿಬಿಂಬ ಅಂತ ಈಗ ಗೊತ್ತಾಗೋದಿಲ್ಲ. ಆದ್ದರಿಂದ ನಾವು ನಮಗಿಷ್ಟವಾದ ಭಗವದ್ ರೂಪ, ಅದು ಯಾವುದಾದ್ರೂ ಇರಲಿ, ನಮಗಿಷ್ಟವಾದ ಭಗವದ್ ರೂಪ ಅದನ್ನು ಚಿಂತನೆ ಮಾಡಬೇಕು. ನಾವು ಹೇಗೆ ಅನುಸಂಧಾನ ಮಾಡಬೇಕು, ಯಾವ ಥರದ ಸಾಧನೆ ಮಾಡಬೇಕು ಅನ್ನೋದನ್ನು ವಿಶೇಷಂತ ವಿಧೋ ವಿಧು ಜ್ಞಾನಿಯಾದಂಥ ಗುರು ನಮ್ಮನ್ನು ಸಮೀಪಿಸ್ತಾನೆ. ಅವನು ಯಾವಾಗ ಏನು ಹೇಳಬೇಕೋ ಅದನ್ನು ಹೇಳ್ತಾನೆ. ಅಲ್ಲಿವರೆಗೆ ನಾವು ಭಗವಂತನ ಉಪಾಸನೆಯನ್ನು ನಿಲ್ಲಿಸುವಂತಿಲ್ಲ. ಯಾವ ರೂಪ ನಮಗೆ ಇಷ್ಟ ಆಗಿರ್ತದೋ ಅದೇ ರೂಪವನ್ನೇ ಬಿಂಬ ಅಂತ ಚಿಂತನೆ ಮಾಡಲಿಕ್ಕೆ ಏನೂ ತೊಂದರೆ ಇಲ್ಲ. ನರಸಿಂಹ ರೂಪ ಅಥವಾ ನಮ್ಮ ಕುಲದೈವ ಯಾವುದೇ ಒಂದು ರೂಪ ಏನಿರ್ತದೆ ಆ ರೂಪವೇ ನಮಗೆ ಬಿಂಬ ಅಂತ ಚಿಂತನೆ ಮಾಡಿದರು, ಏನು ತೊಂದರೆ ಇಲ್ಲ. ಭಗವಂತನ ಎಲ್ಲ ರೂಪಗಳು ಎಲ್ಲ ಶಬ್ದದಿಂದಲೂ ವಾಚ್ಯವೇ. ಆದ್ರಿಂದಲೇ ನಮಗೀಗ ಯಾವ ರೂಪದ ಬಗ್ಗೆ ಸೆಳೆತಾ ಇದೆ ಅದೇ ಉಪಾಸನೆಯನ್ನು ಮಾಡ್ತಾ ಹೋಗ್ಬೇಕು. ಈ ಹೊರಗಿರುವ ಭಗವಂತನ ರೂಪಗಳ ಭಕ್ತಿ ಮಾಡಿದ್ರು, ದಾಸ್ಯ ಮಾಡಿದ್ರು, ಒಳಗಿರುವ ಭಗವಂತನ ದಾಸ್ಯ ಮಾಡಿದ್ರು, ಅದೆಲ್ಲ ಒಂದೇನೆ. ಕೌರವರು ಪಾಂಡವರು ಅಂತ ಕರಿತಿರ್ತಾರೆ. ಕೌರವರು ಪಾಂಡವರು ಅಂತ ಕರೆಯೋದು ಹೇಗೆ ಅದಕ್ಕೇನರ್ಥ? ಅದಕ್ಕೆ ಪಾಂಡವರು ಅಂದ್ರೆ ಪಾಂಡವ ಮಹಾರಾಜನ ಮಕ್ಕಳು ಅಂತ ಅರ್ಥ. ಕೌರವರು ಅಂದ್ರೆ ಕುರು ವಂಶದಲ್ಲೇ, ಇದೇ ವಂಶದಲ್ಲಿ ಹಿಂದೊಬ್ಬ ಕುರು ಅಂತಿದ್ದ, ಅವನ ವಂಶದಲ್ಲಿ ಬಂದವರು ಅಂತ ಅರ್ಥ. ಆ ದೃಷ್ಟಿಯಿಂದ ಪಾಂಡವರು ಕೂಡ ಕೌರವರೇ, ಕುರುವಂಶದಲ್ಲೇ ಬಂದವರು. ಪಾಂಡವರು ಕೂಡ ಕೌರವರೇ ಆದ್ರೂ ಕೌರವರು ಅನ್ನೋ ಶಬ್ದವನ್ನು ನಿರ್ದಿಷ್ಟವಾಗಿ ಧೃತರಾಷ್ಟ್ರನ ಮಕ್ಕಳಿಗೆ ಪ್ರಯೋಗ ಮಾಡ್ತಾರೆ. ಅದೇ ಕುರುವಂಶದಲ್ಲಿ ಇನ್ನೊಂದು ಆ ಧೃತರಾಷ್ಟ್ರ ಮತ್ತು ಪಾಂಡು ಅಂತ ಇಬ್ಬರೇ ಅಣ್ಣ ತಮ್ಮನಿದ್ರು. ಅದರಲ್ಲಿ ಧೃತರಾಷ್ಟ್ರನಿಂದ ಹುಟ್ಟಿದವರು ಕೌರವರು, ಅದೇ ದುರ್ಯೋಧನಾದಿಗಳು. ಪಾಂಡು ಮಹಾರಾಜನಿಂದ ಹುಟ್ಟಿದವರು ಪಾಂಡವರು ಅಂತ ಕರೀತಾರೆ. ಇದನ್ನೇ ಕುರು ಪಾಂಡವ ನ್ಯಾಯ ಅಂತ ಕರಿತಿರ್ತಾರೆ ಸಂಸ್ಕೃತದಲ್ಲಿ. ಕುರು ಪಾಂಡವ ನ್ಯಾಯ ಅಂದ್ರೆ ಕುರು ಅನ್ನೋ ಶಬ್ದ ಇಬ್ಬರನ್ನೂ ಸಮಾನವಾಗಿ ಹೇಳಿದ್ರು ಪಾಂಡವರನ್ನ ಒಂದು ಪ್ರತ್ಯೇಕವಾದ ಶಬ್ದದಿಂದ ಹೇಳಲಿಕ್ಕೆ ಏನು ಉದ್ದೇಶ? ಪಾಂಡುವಿನ ಮಕ್ಕಳು ಅನ್ನೋ ದೃಷ್ಟಿಯಿಂದ ಉದ್ದೇಶ. ಕೌರವರ ನಡುವೆ ಪಾಂಡವರ ನಡುವೆ ಯುದ್ಧ ನಡೀತು ಅಂತ ಹೇಳುವಾಗ ಧೃತರಾಷ್ಟ್ರನ ಮಕ್ಕಳಿಗೂ ಪಾಂಡು ಮಹಾರಾಜನ ಮಕ್ಕಳಿಗೂ ಯುದ್ಧ ನಡೀತು ಅಂತ ತಾತ್ಪರ್ಯ. ಈ ಕುರುಪಾಂಡವ ನ್ಯಾಯಕ್ಕನುಸಾರವಾಗಿ ಬಿಂಬೋಪಾಸನವನ್ನ ಸಾಮಾನ್ಯ ಆತ್ಮ ಸಮರ್ಪಣಕ್ಕಿಂತ ಭಿನ್ನವಾಗಿ ಹೇಳ್ತಾರೆ. ಅದು ಆತ್ಮ ಸಮರ್ಪಣ. ಸಾಮಾನ್ಯವಾದ ಭಗವಂತನ ರೂಪ, ನಮ್ಗೆ ಯಾವ ರೂಪ ನಾವು ಮನೆಯಲ್ಲಿ ವಿಗ್ರಹ ರೂಪದಿಂದ ಅರ್ಚನೆ ಮಾಡ್ತಾ ಇದ್ದೀವಿ, ದೇವಾಲಯದಲ್ಲಿ ಅರ್ಚನೆ ಮಾಡ್ತಾ ಇದ್ದೀವಿ, ನಮಗೆ ಯಾವ ರೂಪ ಕುಲದೈವ ಆಗಿದೆ, ಅದು ಯಾವುದಾದ್ರೂ ಇರಲಿ, ಅದು ಸಾಮಾನ್ಯವಾದ ಭಗವಂತನ ದಾಸ್ಯ. ಅದೇ ಭಗವಂತನ ಒಂದು ವಿಶೇಷ ರೂಪ ಅಂದ್ರೆ ಅದು ನಮ್ಮ ಬಿಂಬರೂಪ. ಆ ಕೌರವರ ಒಂದು ಕವಲೆ ಪಾಂಡವರ ವಂಶ. ಹಾಗೆ ಭಗವಂತನ ಅನೇಕ ರೂಪಗಳಿವೆ, ಅದರಲ್ಲಿ ಒಂದು ನಿರ್ದಿಷ್ಟವಾದ ರೂಪವೇ ನಮ್ಮ ಬಿಂಬರೂಪ. ಆದ್ರಿಂದ ಸಾಮಾನ್ಯತಃ ಭಗವಂತನ ದಾಸ್ಯ ಅದು ದಾಸ್ಯವೇ, ಬಿಂಬರೂಪದ ದಾಸ್ಯ ಅದು ದಾಸ್ಯವೇ. ಆದ್ರಿಂದ ಯಾವ ಥರ ಆದರೂ ಕೂಡ ಅದನ್ನು ಮಾಡಬಹುದು. ಮುಂದೆ ಸಾಧನೆ ಮುಂದೆ ಹೋದಾಗ ಯಾವ ನಿರ್ದಿಷ್ಟ ರೂಪಕ್ಕೆ ನಮ್ಮನ್ನು ನಾವು ದಾಸರು ಅಂತ ಚಿಂತನೆ ಮಾಡಬೇಕು ಅನ್ನೋದು ತಾನಾಗೆ ಗೊತ್ತಾಗ್ತದೆ. ಅಲ್ಲಿಯವರೆಗೆ ನಾವು ಅದ್ರ ಬಗ್ಗೆ ಅಷ್ಟು ಆಲೋಚನೆ ಮಾಡಬೇಕಾದ ಕಾರಣ ಇಲ್ಲ. ಆಲೋಚನೆ ಮಾಡಿದ್ರಿಂದ
ವಿಷಯ ಬಗೆಹರಿಯೋದು ಇಲ್ಲ. ನಾವಿರುವ ಹಂತದಲ್ಲಿ ನಿನಗೆ ಇಂಥ ರೂಪದ ಆಲೋಚನೆಯೇ ಮುಖ್ಯ ಅಂತ ನಮ್ಗೆ ಯಾರೂ ಗುರುಗಳು ಈಗ ಹೇಳೋದಿಲ್ಲ. ಅಷ್ಟು ಸಾಧನೆ ನಮ್ಮ ಪಕ್ವ ಆಗಿಲ್ಲ. ಭಾಗವತ ತಾತ್ಪರ್ಯದಲ್ಲಿ ವಿಷಯ ಹೇಳ್ತಾರೆ, ಅನೇಕ ಕಡೆ ನಾವು ಹಿಂದೆ ನೋಡಿದ್ದೇವೆ. ವಿಘ್ನ ಹಾನಿಸ್ತು ತದ್ಯುಗೆ ಅವತೀರ್ಣ ಮೂರ್ತ್ಯ ಅವತೀರ್ಣ ಹರೇರ್ ಮೂರ್ತ್ಯ ಯಾಂಚಾನ್ಯ ಪ್ರತಿಷೇಧ್ ಗುರು ತತ್ಪೂರ್ವ ಯುಗಜೇನವ ಇದಿರೋದು. ನಮಗೀಗ ಸಾಧನೆಗೆ ಅನೇಕ ವಿಘ್ನಗಳಿವೆ. ಆ ಸಾಧನೆಗಿರುವಂತಹ ಅನೇಕ ವಿಘ್ನಗಳೆಲ್ಲ ಪರಿಹಾರ ಕಾಣಬೇಕಾಗಿದೆ. ಅದು ಮುಖ್ಯ. ಅದು ಬಿಂಬೋಪಾಸನೆಯೇ ಆಗಲಿ, ಮತ್ತೊಂದೇನೋ ಉಪಾಸನೆಯೇ ಆಗಲಿ, ಭಗವಂತನ ರೂಪದ ಉಪಾಸನೆ ಆಗಬೇಕು. ವಿಷ್ಣು ತೀರ್ಥಾಚಾರ್ಯರಿಂದ ರಚಿತವಾದ ಭಾಗವತ ಸಾರೋದ್ಧಾರವನ್ನು ಹೇಳಿಕ್ಕೆ ಹೊರಟಾಗ ವಿಷ್ಣು ತೀರ್ಥಾಚಾರ್ಯರ ಮನೋಭಾವ ಏನಿದೆ ಅದಕ್ಕಿಂತ ಭಿನ್ನವಾಗಿ ಈ ಮನುಷ್ಯ ಏನೋ ಹೇಳ್ತಿದ್ದಾನೆ ಅಂತ ಯಾರು ಚಿಂತನೆ ಮಾಡಬಾರ್ದು. ವಿಷ್ಣು ತೀರ್ಥಾಚಾರ್ಯ ದೊಡ್ಡವರು, ಅವರಿಗೆ ತನ್ನ ಬಿಂಬ ಏನು ಅಂತ ಗೊತ್ತಿದೆ. ಉಳಿದವರೆಲ್ಲರೂ ಕೂಡ ನಮಗೇನು ಬಿಂಬ ಅಂತ ತಿಳ್ಕೊಳ್ಳೋ ಸಾಧ್ಯತೆ ಈಗಿಲ್ಲ. ಆದರೂ ಅನೇಕ ಜನ ಆ ಥರ ತಲೆ ಕೆಡಿಸ್ಕೊಂಡಿದ್ದನ್ನು ನೋಡಿ ಮಾತು ಹೇಳ್ತಿದ್ದೇನೆ ಅಷ್ಟೆ. ವಿಘ್ನಹಾನಿ ಆಗ್ಬೇಕು ಈಗ, ಅದು ಮುಖ್ಯ. ಅದರಲ್ಲೂ ಕಲಿಯುಗದಲ್ಲಿ ವಿಘ್ನಗಳು ಹೆಚ್ಚು. ವಿಘ್ನಹಾನಿ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ವಿಘ್ನಹಾನಿಸ್ತು ತದ್ಯುಗೆ ಅವತೀರ್ಣ ಮೂರ್ತ್ಯ. ಆ ಯುಗದಲ್ಲಿ ಭಗವಂತನ ಯಾವ ರೂಪ ಅವತಾರ ಮಾಡಿದೆ ಅದನ್ನು ಗಮನಿಸ್ಬೇಕು ಮೊದಲು. ತತ್ಪೂರ್ವ ಯುಗಜೇನವ. ಈ ಕಲಿಯುಗದಲ್ಲಿ ಅವತಾರ ಮಾಡಿದ ರೂಪ ಅಂದ್ರೆ ಬೌದ್ಧಾವತಾರ. ಬೌದ್ಧಾವತಾರವನ್ನ ಚಿತ್ರ ಮಾಡಬಹುದು, ಖಂಡಿತವಾಗಿ ಏನು ತಪ್ಪಿಲ್ಲ. ಬುದ್ಧಸ್ತು ಪಾಖಂಡ ಗಣಾತ್ ಅಂತ ಭಾಗವತ ಗ್ರಂಥದಲ್ಲಿ ನಾರಾಯಣ ವರ್ಮದಲ್ಲಿ ವರ್ಣನೆ ಮಾಡ್ತಾರೆ. ಆದರೆ ಬುದ್ಧನ ಒಂದು ವಿಗ್ರಹ ಯಾವುದೇ ಮಠದಲ್ಲಿ ದೇವಾಲಯಗಳಲ್ಲಿ ನಾವು ಎಲ್ಲಿ ಭೇಟಿ ಕೊಡ್ತೀವೋ, ಎಲ್ಲಿ ಹೋಗ್ತೀವೋ ಅಂಥ ದೇವಾಲಯಗಳಲ್ಲಿ ಬುದ್ಧನ ವಿಗ್ರಹ ಇತ್ಯಾದಿಗಳು ನಮ್ಗೆ ಕಾಣಿಸಿಲ್ಲ. ಬುದ್ಧನ ವಿಗ್ರಹಗಳು ಅನೇಕ ದೇಶಗಳಲ್ಲಿ, ಅನೇಕ ಕಡೆ ನಮ್ಮ ದೇಶದಲ್ಲೂ ಪರದೇಶದಲ್ಲೂ ಇದ್ದೇ ಇವೆ. ಆದರೆ ಅಲ್ಲಿ ನಾವು ಹೋಗೋ ಸಾಧ್ಯತೆ ಇಲ್ಲ. ನಮ್ಮ ಸಂಪ್ರದಾಯ, ನಮ್ಮ ಮನೋಭಾವಕ್ಕೆ ತಕ್ಕಂತೆ ಭಗವಂತ ಬುದ್ಧನ ಪೂಜಾ ಇಲ್ಲೆಲ್ಲೂ ಸುತ್ತಮುತ್ತಲು ನಡೆದಿಲ್ಲ. ಅದರಿಂದ ಭಗವಂತ ಬುದ್ಧನನ್ನ ಚಿಂತನೆ ಮಾಡಿದ್ರು, ಧ್ಯಾನಿಸಿದ್ರು ಏನು ತಪ್ಪಿಲ್ಲ. ಅದಕ್ಕೆ ಹೇಳಿದ್ದು ತತ್ಪೂರ್ವ ಯುಗಜೇನವ ಅಂತ. ನಾವಿರುವ ಕಲಿಯುಗದಲ್ಲಿ, ಕಲಿಯುಗಕ್ಕಿಂತ ಮುಂಚಿನ ಯುಗದಲ್ಲಿ ಅವತಾರ ಮಾಡಿದ ಭಗವಂತನ ರೂಪ ಅಂದ್ರೆ ಕೃಷ್ಣ ಮತ್ತು ವೇದವ್ಯಾಸ. ವಿಶೇಷತಃ ಕೃಷ್ಣವರ್ಣಂ ಕಲವು ಕೃಷ್ಣಂ ಸಾಂಗೋಪಾಂಗಂ ಸಪಾರ್ಷದಂ ಯಜ್ಞೈ ಸಂಕೀರ್ತನ ಪ್ರಾಯೈ ಭಜಂತಿ ಸುಮೇಧಸಃ ಅಂತ ಭಾಗವತ ಹೇಳ್ತದೆ. ತ್ರೇತಾಯುಗದಲ್ಲಿ ಭಗವಂತನೊಂದು ರೂಪ, ಶುಕ್ಲವರ್ಣದ ರೂಪವನ್ನು ಉಪಾಸನೆ ಮಾಡ್ತಾರೆ. ಕೃತೇ ಶುಕ್ಲ, ಕೃತವರ್ಣದಲ್ಲಿ ಭಗವಂತನ ಶುಕ್ಲ ರೂಪವನ್ನು ಉಪಾಸನೆ ಮಾಡ್ತಾರೆ. ತ್ರೇತಾಯುಗದಲ್ಲಿ ಭಗವಂತನ ರಕ್ತ ರೂಪವನ್ನು ಉಪಾಸನೆ ಮಾಡ್ತಾರೆ. ದ್ವಾಪರ ಯುಗದಲ್ಲಿ ಶ್ಯಾಮ ರೂಪವನ್ನು ಉಪಾಸನೆ ಮಾಡ್ತಾರೆ. ಮತ್ತೆ ಈ ಕಲಿಯುಗದಲ್ಲಿ ಕೃಷ್ಣವರ್ಣದ ಭಗವಂತನನ್ನು ಉಪಾಸನೆ ಮಾಡ್ತಾರೆ. ಶ್ಯಾಮ ಅಂದ್ರೆ ಏನು, ಕೃಷ್ಣ ಅಂದ್ರೆ ಏನು, ಶಾಸ್ತ್ರದಲ್ಲಿ ಎಲ್ಲಿಯೂ ವಿವರವಾಗಿ ಏನು ಬಂದಿಲ್ಲ. ಕೋಶಗಳನ್ನು ತೆಗೆದು ನೋಡಿದ್ರು ಅಷ್ಟೇನು ಸ್ಪಷ್ಟವಾಗಿ ಗೊತ್ತಾಗೋದಿಲ್ಲ. ನಂದೊಂದು ಊಹೆ ಅಷ್ಟೇ. ಆ ಊಹೆ ಸರಿ ಇಲ್ಲದೆ ಇರಬಹುದು, ಸರಿ ಇರಬಹುದು. ಶ್ಯಾಮ ಅಂದ್ರೆ ಸ್ವಲ್ಪ ನೇರಳೆ ಬಣ್ಣ, ಇಂಗ್ಲಿಷ್ನಲ್ಲಿ ಏನು ವಯಲೆಟ್ ಅಂತಾರೆ, ಆ ನೇರಳೆ ಬಣ್ಣವನ್ನು ಶ್ಯಾಮ ಅಂತ ಹೇಳ್ಬಹುದು. ಕೃಷ್ಣವರ್ಣ ಅಂದ್ರೆ ನೀಲಿ ಬಣ್ಣ. ಅದು ಸಮಾಧಾನ ಆಗದೆ ಹೋದ್ರೆ ನಾನು ಹೇಳಿದ ವಿವರಣೆ, ಶ್ಯಾಮ ಅಂದ್ರೆ ನೀಲ ಬಣ್ಣ, ಕೃಷ್ಣ ಅಂದ್ರೆ ಕಪ್ಪು ಬಣ್ಣ, ಇಷ್ಟು. ಇದಕ್ಕಂತೂ ಏನು ವಿವಾದ ಇಲ್ಲ. ಹೀಗೆ ಕಲಿಯುಗದಲ್ಲಿ ಕೃಷ್ಣನನ್ನು ಉಪಾಸನೆ ಮಾಡಬೇಕು, ಅದರಿಂದ ವಿಘ್ನಹಾನಿ ಅಂತ ಹೇಳಿದ್ದಾರೆ. ಅಥವಾ ಯಾಂಚಾನ್ಯಾಂ ಪ್ರತಿಷೇಧ್ ಗುರು ನೃಸಿಂಹಾದಿಕಯಾ ಮೂರ್ತ್ಯ ಯಾಂಚಾನ್ಯಾಂ ಪ್ರತಿಷೇಧ್ ಗುರು. ಅಥವಾ ಕೃಷ್ಣ ಇತ್ಯಾದಿ ರೂಪಗಳನ್ನ ಉಪಾಸನೆ ಮಾಡ್ಬೇಕು, ಹೌದು. ನೃಸಿಂಹಾದಿಕಯಾ ಮೂರ್ತ್ಯ ಏನು ವಿಷಯ ಇದೆ, ನರಸಿಂಹ ರೂಪವನ್ನ ಉಪಾಸನೆ ಮಾಡಬಹುದು. ನೃಸಿಂಹ, ವರಾಹ ಮೊದಲಾದ ರೂಪಗಳನ್ನ ಉಪಾಸನೆ ಮಾಡಬಹುದು. ಯಾಕೆ ಅವುಗಳನ್ನ ಯಾಕೆ ಉಪಾಸನೆ ಮಾಡಬಹುದು ಅಂದ್ರೆ, ಆ ನರಸಿಂಹ ಮೊದಲಾದ ರೂಪಗಳು ನಮ್ಮ ವಿಘ್ನವನ್ನು ಪರಿಹಾರ ಮಾಡ್ತವೆ. ಅದಕ್ಕಾಗಿ ಆ ಭಗವಂತನನ್ನು, ನರಸಿಂಹ ರೂಪದ ಭಗವಂತನನ್ನ ಉಪಾಸನೆ ಮಾಡಬಹುದು. ಅಥವಾ ನಿಮಗೆ ಗುರು ಭೇಟಿಯ ಕಂಡರೆ, ಗುರುವಿಗೂ ನಿಮಗೂ ಸಂದರ್ಶನ ಆದರೆ, ಅಷ್ಟು ಪಕ್ವತೆ ನಿಮ್ಮಲ್ಲಿ ಬಂದಿದ್ರೆ, ಯಾಕೆಂದ್ರೆ ಪಕ್ವತೆ ಅಂತ ಯಾಕೆ ಹೇಳಿದೆ, ಪ್ರತಿಯೊಬ್ಬರಿಗೂ ಕೂಡ ಒಬ್ಬೊಬ್ರು ವಿದ್ಯಾಗುರುಗಳು, ಮಠದ ಗುರುಗಳು ಅಂತ ಹೀಗೆಲ್ಲ ಇರ್ತಾರೆ. ಅವ್ರು ಹೇಳಿದ್ದನ್ನು ತಗೊಳ್ಬಹುದು. ಅಥವಾ
ಇನ್ನೂ ಹೆಚ್ಚಿನ ಸಾಧನೆ ನಮ್ಮದು ಪಕ್ವಾಗಿದ್ದರೆ ಆವಾಗ ನಮ್ಮನ್ನು ಮೇಲೇರಿಸುವಂಥ ಗುರು ಬರ್ತಾನೆ. ಅದರಲ್ಲಿ ಸ್ವರೂಪೋದ್ಧಾರಕ ಗುರು ಕೊನೆ ಹಂತದಲ್ಲಿರ್ತಾನೆ. ಅಲ್ಲಿವರೆಗೆ ಅನೇಕ ಗುರುಗಳು ಇರ್ತಿರ್ತಾರೆ. ಅದಕ್ಕಾಗಿ ಯಾಂಚಾನ್ಯಾಂ ಪ್ರತಿಷೇಧ ಗುರು ಅಂದರೆ ಸ್ವರೂಪೋದ್ಧಾರಕ ಗುರುವೂ ಆಗಿರಬಹುದು, ಅಥವಾ ಆಯಾ ಕಾಲದಲ್ಲಿ ಯಾವ್ಯಾವ ಗುರುಗಳು ನಮ್ಮನ್ನು ಎತ್ತಿ ಹಿಡಿತಾರೆ, ಅವ್ರು ಯಾವುದೇ ಒಂದು ನಿರ್ದಿಷ್ಟ ರೂಪವನ್ನು ಉಪಾಸನೆ ಮಾಡು ಅಂತ ಹೇಳಿದರೆ ಅದನ್ನಾದರೂ ಕೂಡ ಉಪಾಸನೆ ಮಾಡಲಿಕ್ಕೆ ಅಂತ ಅದಕ್ಕೇನೂ ತೊಂದರೆ ಇಲ್ಲ. ಹೀಗೆ ನರಸಿಂಹ ಮೊದಲಾದ ರೂಪಗಳನ್ನು ಅಥವಾ ಮತ್ಯಾವುದೇ ರೂಪಗಳನ್ನಾದರೂ ಚಿಂತಿಸಬಹುದು. ನೃಸಿಂಹಾಧಿಕ ಮನ್ಯತ್ತು ದುರಿತಾದಿ ನಿವಾರಕಂ ಅಂತ ಹೀಗೆ ಕೇಳಿ ಬರ್ತದೆ. ವಿಕಲ್ಪೋ ವಿಶಿಷ್ಟ ಫಲತ್ವ ಅಂತ ಒಂದು ಸೂತ್ರ 3ನೇ ಅಧ್ಯಾಯದ 3ನೇ ಪಾದ ಇದ್ದಿರಬೇಕು, 61ನೇ ಸೂತ್ರ. ಸ್ವಯೋಗ್ಯ ಉಪಾಸನ ಅನಂತರಂ ಸಾಮಾನ್ಯಸ್ಯಾಪಿ ಕಸ್ಯಚಿತ್ ಉಪಾಸನಂ ವಿಕಲ್ಪೇನ ಭವತಿ ವಿಶಿಷ್ಟ ಫಲಾಪೇಕ್ಷೆಯ. ನಮಗೆ ಯೋಗ್ಯವಾದ ಉಪಾಸನೆಯನ್ನು ನಾವು ಮಾಡಲೇಬೇಕು, ನಿಮಗೆ ಯೋಗ್ಯವಾದ ಉಪಾಸನೆಯನ್ನು ನೀವು ಮಾಡಬೇಕು, ಅವರಿಗೆ ಯೋಗ್ಯವಾದ ಉಪಾಸನೆಯನ್ನು ಅವ್ರು ಮಾಡಬೇಕು. ಇಷ್ಟು ಮಾಡಿದ ಮೇಲೂ ಕೂಡ ಒಂದು ಸಾಮಾನ್ಯವಾದ ಉಪಾಸನೆ, ನಮಗೆಲ್ರಿಗೂ ಅನುಕೂಲಕರವಾಗುವ ಒಂದು ಉಪಾಸನೆಯನ್ನು ಮಾಡಬಹುದು ವಿಕಲ್ಪೇನ ಅಂತ ಆಚಾರ್ಯರ ವಾಕ್ಯ ಇದೆ. ಮುಕ್ತ್ಯರ್ಥಂ ಆತ್ಮಯೋಗ್ಯಂ ಹಿ ಕಾರ್ಯಮೇವ ಹಿ ಉಪಾಸನಂ ನೃಸಿಂಹಾದಿಕ ಮನ್ಯಚ್ಚ ದುರಿತಾದಿ ನಿವೃತ್ತಯೇ. ಮುಕ್ತಿಯನ್ನು ಪಡೆಯುವುದಕ್ಕಾಗಿ ಇದು ಆತ್ಮಯೋಗ್ಯವಾದ ಉಪಾಸನೆ. ನನ್ನ ಉಪಾಸನೆ ನಿಮಗೆ ಮುಕ್ತಿದಾಯಕ ಅಲ್ಲ, ನಿಮ್ಮ ಉಪಾಸನೆ ನನಗೆ ಮುಕ್ತಿದಾಯಕ ಅಲ್ಲ. ಅದನ್ನು ಗುರು ಹೇಳ್ತಾನೆ. ಅದು ಯಾವ ರೂಪ ಏನು ಅಂತ ಅನ್ನೋದನ್ನು ಗುರು ಹೇಳ್ತಾನೆ. ಆದರೆ ನೃಸಿಂಹಾದಿಕಂ, ನೃಸಿಂಹ, ವರಾಹ ಮತ್ತೆ ಈ ವೈಶ್ವಾನರ ಅನ್ನೋ ಭಗವಂತನ ರೂಪ, ಇವೆಲ್ಲವನ್ನೂ ಕೂಡ ದುರಿತಾದಿ ನಿವೃತ್ತಯೇ, ಗಣಪತಿಯಲ್ಲಿ ಅಂತರ್ಗತನಾದ ಭಗವಂತನ ರೂಪ ಏನಿದೆ ಇವನ್ನೆಲ್ಲ ದುರಿತಾದಿಗಳ ವಿಘ್ನ ಮತ್ತೆ ಅಜ್ಞಾನ ಇತ್ಯಾದಿಗಳ ಪರಿಹಾರಕ್ಕಾಗಿ ಇವನ್ನು ಉಪಾಸನೆ ಮಾಡಬಹುದು. ಇದು ಬ್ರಹ್ಮತರ್ಕದ ಮಾತು. ನಾನು ಅನೇಕ ಸರಿ ಹಿಂದೆ ಹೇಳಿದಂತೆ ನಾವು ಒಂದೇ ಶಬ್ದದಿಂದ ಗಣೇಶನನ್ನ, ಮುಖ್ಯ ಪ್ರಾಣನನ್ನ, ಲಕ್ಷ್ಮೀದೇವಿಯನ್ನ, ಪರಮಾತ್ಮನನ್ನು ಉಪಾಸನೆ ಮಾಡ್ಬೋದು. ಛಾಂದೋಗ್ಯೋಪನಿಷತ್ತಲ್ಲಿ ಆ ಮಾತು ಬಂದಿದೆ. ಆಕಾಶನಾಮ ವಿಘ್ನೇಶಃ ವಾಯುಶ್ಚ ಆಕಾಶಕ ಸ್ಮೃತಃ ಆಕಾಶ ಇತಿ ಲಕ್ಷ್ಮೀಶ್ಚ ತಥಾಕಾಶೋ ಹರಿಸ್ವಯಂ. ವಿಘ್ನ ಪರಿಹಾರಕ್ಕಾಗಿ ಅಂತ ಬಂದಿದ್ದರಿಂದ ಇದನ್ನು ಹೇಳಿದೆ. ಆಕಾಶನಾಮ ವಿಘ್ನೇಶಃ, ಆಕಾಶದ ಅಭಿಮಾನಿ ಮತ್ತು ಆಕಾಶ ಶಬ್ದ ವಾಚ್ಯ ಗಣೇಶ. ವಾಯುವಿಗೂ ಆಕಾಶ ಅಂತ ಶಬ್ದ ಹೆಸರಿದೆ, ಆಕಾಶ ಅಂತ ಲಕ್ಷ್ಮೀದೇವಿಗೂ ಹೆಸರಿದೆ. ತಥಾ ಆಕಾಶ ಹರಿಸ್ವಯಂ, ಆಕಾಶ ಶಬ್ದವಾಚ್ಯನಾದವನು ಭಗವಂತ ಹರಿಯೂ ಕೂಡ ಹೌದು. ಯಾಕೆಂದ್ರೆ ಆ ಸಮಂತಾತ್ ಕಾಸತೆ, ಚೆನ್ನಾಗಿ ಪ್ರಕಾಶಿಸುವವನು, ಜ್ಞಾನದ ಬೆಳಕು ನಮಗೆ ಕೊಡುವವನು, ತಾನು ಜ್ಞಾನದ ಬೆಳಕಿದ್ದವನು. ಮತ್ತೆ ನಮ್ಮ ಎಲ್ಲ ಧಾರ್ಮಿಕ ಚಟುವಟಿಕೆಗಳಿಗೂ ಕೂಡ ಅವಕಾಶ ಮಾಡಿಕೊಡುವವರು ಈ 4 ಜನ. 4 ಹಂತದಲ್ಲಿ ಕಕ್ಷಾತಾರತಮ್ಯವನ್ನು ಹೇಳಿದಂಗಾಯ್ತು. ವಿಘ್ನ ಪರಿಹಾರಕ್ಕಾಗಿ ಆಕಾಶ ಶಬ್ದ ವಾಚ್ಯನಾದ ವೈಶ್ವಾನರ ರೂಪದ ಭಗವಂತನನ್ನ ನಾವು ಉಪಾಸನೆ ಮಾಡಬೇಕು. ಯಾಕೆ ಅದನ್ನೇ ಹೇಳ್ತಿದ್ದೇನೆ ಅಂದ್ರೆ, ವೈಶ್ವಾನರ ರೂಪ ಜಾಗೃತ ಅವಸ್ಥೆಗೆ ನಿಯಾಮಕ. ಬಹಿಪ್ರಜ್ಞ ಸಪ್ತಾಂಗ ಏಕೋನವಿಂಶತಿ ಮುಖ ಅಂತ ವಿಶ್ವ ಅಥವಾ ವೈಶ್ವಾನರ ಅನ್ನೋ ರೂಪವನ್ನು ಹೇಳ್ತಾರೆ. ತೈಜಸ ಅನ್ನೋದು ಕನಸಿಗೆ, ಪ್ರಾಜ್ಞ ಅನ್ನೋದು ನಿದ್ರಾವಸ್ಥೆಗೆ. ನಾವು ಸಾಧನೆ ಮಾಡಬೇಕಾಗಿರೋದು ಈಗೆಲ್ಲ ಎಚ್ಚರದ ಅವಸ್ಥೆಯಲ್ಲೇ. ಸ್ವಪ್ನಾವಸ್ಥೆಯಲ್ಲಿ ಸಾಧನೆ ಮಾಡುವಷ್ಟು ತಮ್ಮದೇನು ಸಾಧನೆ ಪಕ್ವ ಆಗಿಲ್ಲ. ನಿದ್ರಾವಸ್ಥೆಯಲ್ಲಿ ಸಾಧನೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ನಿದ್ರೆ ಮಾಡುವುದೇ ದೊಡ್ಡ ಸಾಧನೆ. ಅವಾಗ ಏನು ಸಾಧನೆ ಮಾಡುವುದಿದ್ರು ಎಚ್ಚರದ ಅವಸ್ಥೆಯಲ್ಲೇ ಸಾಧನೆ ಮಾಡಬೇಕು. ವಿಘ್ನಗಳು ಬಂದರೂ ಆವಾಗಲೇ ಬರಬೇಕು. ಆದ್ರಿಂದ ಆ ಎಚ್ಚರದ ಅವಸ್ಥೆಗೆ ನಿಯಾಮಕನಾದ ವಿಶ್ವ ಅಥವಾ ವೈಶ್ವಾನರ ಅವನು ಏಕೋನವಿಂಶತಿ ಮುಖ, ಅವನಿಗೆ 19 ಮುಖಗಳಿವೆ. ಅಷ್ಟಾದಶ ಮುಖಾನ್ಯಸ್ಯ ಪುಮಾಕಾರಾಣಿ ಸರ್ವಶಃ. ಪುರುಷಾಕಾರದ, ನಮ್ಮಂತೆ ಪುರುಷಾಕಾರ ಇರುವ 18 ಮುಖಗಳು. ಮಧ್ಯಮಂತು ಗಜಾಕಾರಂ, ನಡುವಿರುವುದು ಗಜಾಕಾರದ ಮುಖ. ಇದು ವೈಶ್ವಾನರನ ರೂಪ. ಚತುರ್ಬಾಹು, ಒಂದು ಸೊಂಡಿಲಿದೆ, ಮತ್ತೆ 2 ಕಾಲುಗಳಿವೆ. ಈ ರೂಪವನ್ನು ಚಿಂತನೆ ಮಾಡಿದರೆ ಎಚ್ಚರದ ಅವಸ್ಥೆಯಲ್ಲಿ ನಮಗೆ ಜ್ಞಾನ ಕೊಡ್ತಾನೆ, ಮತ್ತೆ ಬಂದು ವಿಘ್ನಗಳನ್ನು ಕೂಡ ಪರಿಹಾರ ಮಾಡ್ತಾನೆ. ಅದಕ್ಕಾಗಿ ಆಕಾಶ ಅನ್ನೋ ರೂಪವನ್ನು ಉಪಾಸನೆ ಮಾಡಬೇಕು. ಆಕಾಶ ಶಬ್ದ ಅನ್ನೋದು ಅವನನ್ನೇ ಹೇಳ್ತದೆ ಅಂತ ಅದಕ್ಕಾಗಿ ಹೇಳಿದೆ. ಹೀಗೆ ಆ ಭಗವಂತನನ್ನು ಉಪಾಸನೆ ಮಾಡಿ
ನಮ್ಮ ಎಲ್ಲ ವಿಘ್ನಗಳನ್ನು ಕೂಡ ಪರಿಹರಿಸ್ಕೊಳ್ಬೇಕು. ಇದು ಮುಖ್ಯ. ಆಚಾರ್ಯರು ಸರ್ವಮೂಲದಲ್ಲಿ ಕೊಟ್ಟಿರುವಂತಹ ವಿಷಯ ಇದು. ಭಗವಂತ ನಮಗೆ ಯಾವ ಬಿಂಬ ರೂಪ ಗೊತ್ತಾಗೋದಿಲ್ಲ. ಆತ್ಮಯೋಗ್ಯವಾದ ಉಪಾಸನೆ ಯಾವುದು ಅದೇನೂ ಗೊತ್ತಾಗೋದಿಲ್ಲ. ಗೊತ್ತಾಗದೆ ಹೋದ್ರೂ ತೊಂದರೆ ಇಲ್ಲ. ನಮಗಿರುವ ಮೂಲಭೂತ ಸಮಸ್ಯೆಗಳು ಯಾವುವು? ವಿಘ್ನಗಳು ಮತ್ತು ಅಜ್ಞಾನಗಳು, ಎಚ್ಚರದ ಅವಸ್ಥೆಯಲ್ಲಿ ನಮ್ಮನ್ನು ಕಾಡುವ ಸಮಸ್ಯೆಗಳಿವು. ಅದನ್ನು ಪರಿಹಾರ ಮಾಡ್ಕೊಳ್ಳಿಕ್ಕಾಗಿ ಈ ವಿಶ್ವ ಅಥವಾ ವಿಶ್ವಾಂದ್ರ ಅನ್ನೋ ರೂಪವನ್ನ, ನರಸಿಂಹ ಅನ್ನೋ ರೂಪವನ್ನ ಚಿಂತನೆ ಮಾಡಬಹುದು. ಈ ಆತ್ಮ ಸಮರ್ಪಣ ಅಂತ ಮಾಡ್ತೀವಲ್ಲ, ಅದು ಎರಡು ಥರ. ಜೀವ ಸಾಧಕ ತನ್ನನ್ನು ತಾನೇ ಸಮರ್ಪಣೆ ಮಾಡ್ಕೊಳ್ಳೋದು, ಮತ್ತೆ ತನ್ನದ್ದಾದನ್ನ ಭಗವಂತನ ಸಮರ್ಪಣೆ ಮಾಡೋದು. ಅದು ಆತ್ಮೀಯ ವಸ್ತು ಅನ್ನೋದಿದೆಯಲ್ಲ, ದ್ರವ್ಯ, ಗುಣ, ಕರ್ಮ ಅಂತ ಮೂರು ಥರ. ಗುಣಗಳು ನಮ್ಮ ಕ್ರಿಯೆಗಳು, ಅವೆಲ್ಲವನ್ನು ಭಗವಂತನಿಗೆ ಅರ್ಪಣೆ ಮಾಡೋದು. ದ್ರವ್ಯವನ್ನ ನಮ್ಮದಾದಂಥ ಮನೆ, ಮಠ, ಜಡ ವಸ್ತುಗಳು, ಚೇತನ ವಸ್ತುಗಳು ಎಲ್ಲವನ್ನೂ ಭಗವಂತನಿಗೆ ಅರ್ಪಣೆ ಮಾಡೋದು. ಇದು ಮೊದಲನೇದು. ಇಷ್ಟಂ ದತ್ತಂ ತಪೋಜಪ್ತಂ ಪೂರ್ತಂ ಯಚ್ಚಾತ್ಮನಃ ಪ್ರಿಯಂ ದಾರಾನ್ ಸುತಾನ್ ಪ್ರಿಯಾನ್ ಪ್ರಾಣಾನ್ ಪರಸ್ಪೈ ಸನ್ನಿವೇದಯೇತ್ ಅಂತ ಭಾಗವತ ಶ್ಲೋಕ. ಇಂದೊಂದು ಕಡೆ ವಿಷ್ಣು ತೀರ್ಥರೇ ತಮ್ಮ ವ್ಯಾಖ್ಯಾನದಲ್ಲೇ ತಗೊಂಡದ್ದು ಶ್ಲೋಕ ಇದು. ಇಷ್ಟಂ ನಾವೇನು ಯಜ್ಞ ಮಾಡ್ತೀವಿ, ದತ್ತಂ ಏನು ದಾನ ಮಾಡಿರ್ತೀವಿ, ತಪಸ್ಸು ಏನು ಜಪ ಮಾಡಿರ್ತೀವಿ ಅದು, ಪೂರ್ತಂ ಸಮಾಜಕ್ಕಾಗಿ ಉಪಯೋಗಿಯಾಗುವ ಏನಾದ್ರು ಕೆಲಸಗಳನ್ನು ಮಾಡಿದರೆ, ಹೆಚ್ಚ ಆತ್ಮ ಪ್ರಿಯಂ ನನಗೆ ಭಗವಂತನಿಗೆ ಪ್ರಿಯವಾದ ಯಾವುದೇ ಕೆಲಸಗಳನ್ನು ಮಾಡಿದರು, ದಾರಾನ್ ಸುತಾನ್ ಪ್ರಿಯಾನ್ ಪ್ರಾಣಾನ್ ಹೆಂಡತಿ ತನ್ನ ಗಂಡನನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು, ಗಂಡ ತನ್ನ ಹೆಂಡತಿಯನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು, ಸುತಾನ್ ಇಬ್ಬರೂ ಸೇರಿ ತಮ್ಮ ಮಕ್ಕಳನ್ನ, ಮೊಮ್ಮಕ್ಕಳನ್ನ, ಬರಿಮಕ್ಕಳನ್ನ ಭಗವಂತನಿಗೆ ಸಮರ್ಪಣೆ ಮಾಡಬೇಕು, ಪ್ರಿಯಾನ್ ಪ್ರಾಣಾನ್ ನಮ್ಮ ಪಂಚ ಪ್ರಾಣಗಳನ್ನು ಅಥವಾ ಇಂದ್ರಿಯಗಳನ್ನು ಮುಖ್ಯವಾಗಿ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಪರಸ್ಮೈ ಸನ್ನಿವೇದಯೇ ಅಂತ ಭಾಗವತದಲ್ಲೇ ಬಂದಿರುವಂಥ ಮಾತು. ಈ ಬಾಹ್ಯ ರೂಪ ಉಪಾಸನೆ ಅಂತ ಅನ್ನೋದು, ಬಾಹ್ಯ ಭಗವಂತನ ರೂಪವನ್ನೇನು ಉಪಾಸನೆ ಮಾಡ್ತೀವಿ, ಅದು ದಾಸ್ಯ ಮಾಡ್ತೀವಲ್ಲ, ಅದು ಎರಡನೆಯ ಈ ಬಿಂಬೋಪಾಸನೆಗೆ ಸಹಕಾರಿ. ಬಿಂಬದ ದಾಸ್ಯವನ್ನು ಮಾಡಬೇಕಲ್ಲ ನಾವೀಗ, ಬಿಂಬದ ದಾಸ್ಯವನ್ನು ಮಾಡಬೇಕಾದ್ರೆ ಮೊದಲು ಹೊರಗಿನ ದಾಸ್ಯವನ್ನು ಮಾಡಿ ತಯಾರಾಗಬೇಕಂತ. ಅದಕ್ಕೊಂದು ದೃಷ್ಟಾಂತ ಇಲ್ಲಿ ಕೊಡ್ತಾರೆ ವಿಷ್ಣು ತೀರ್ಥರೇ. ಸ್ಥಾನಸ್ಯ ಭೋಜನೆ ಇವ ಉಪಕಾರಕತೆಯ ಅಂತ. ಭೋಜನ ಮಾಡೋದಕ್ಕಿಂತ ಮುಂಚೆ ಸ್ನಾನ ಮಾಡ್ತೇವೆ. ಭೋಜನ ಮಾಡುವುದು ಅನ್ನೋದು ಧಾರ್ಮಿಕ ಕ್ರಿಯೆ, ಭಗವಂತನ ಪೂಜಾನೇ ಅದು, ಅದ್ರ ಬಗ್ಗೆ ಏನು ಸಂಶಯ ಇಲ್ಲ. ಆದರೆ ಅದಕ್ಕಿಂತ ಮುಂಚೆ ಸ್ನಾನ ಮಾಡಿ ತಯಾರಾಗ್ತೀವಲ್ಲ, ಸ್ನಾನ ಅನ್ನೋದೊಂದು ಆ ಭೋಜನಕ್ಕೆ ಸಹಕಾರಿ. ಹಾಗೆ ಭೋಜನ ಅನ್ನೋದು ನಮ್ಗೆ ಮುಖ್ಯ, ನಮ್ಮ ಹೊಟ್ಟೆ ಹೊರ್ಕೊಳ್ಳಿಕ್ಕಾಗಿ ಅದು ನಮಗೆ ಮುಖ್ಯ. ಅದನ್ನು ಮಾಡುವುದಕ್ಕಾಗಿ ಮೊದಲು ಸ್ನಾನ ಹೇಗೆ ಮಾಡ್ತೀವೋ, ಬಿಂಬೋಪಾಸನಕ್ಕಿಂತ ಮುಂಚೆ ಬಾಹ್ಯ ಭಗವಂತನ ರೂಪದ ಉಪಾಸನೆಯನ್ನು, ದಾಸ್ಯವನ್ನು ಮಾಡಬೇಕು ಅಂತ ಅದರ ತಾತ್ಪರ್ಯ. ಹಾಗೆ ಬಾಹ್ಯ ಭಗವದ್ ರೂಪಗಳ ದಾಸ್ಯವನ್ನು ಅನುಸಂಧಾನ ಮಾಡಿ ಆಕಾಶ, ನರಸಿಂಹ, ವರಾಹ, ವಿಶ್ವ, ವೈಶ್ವಾನರ ಮೊದಲಾದ ಭಗವಂತನ ರೂಪಗಳನ್ನು ಅನುಸಂಧಾನ ಮಾಡಿ ಆ ಬಳಿಕ ಬಿಂಬರೂಪದ ಅನುಸಂಧಾನ ಮಾಡಿದರೆ ಬಿಂಬಾನುಸಂಧಾನ ಮುಕ್ತಿ ಫಲಕ್ಕಾಗ್ತದೆ ಅಂತ. ಅದನ್ನೇ ಪ್ರಹ್ಲಾದ ಹೇಳಿದಾನೆ. ಭಗವಂತನೇ, ನಾನು ಎಷ್ಟೆಷ್ಟು ಜನ್ಮಗಳಲ್ಲಿ ಹುಟ್ಟಿದ್ದೇನೆ ಈ ಹಿಂದೆ, ಪ್ರಾಣಿಯಾಗಿ, ಪಕ್ಷಿಯಾಗಿ, ಮೀನವಾಗಿ, ಮನುಷ್ಯನಾಗಿ, ಎಲ್ಲ ಥರದ ಹುಟ್ಟಿದ್ದೀನಿ. ಆವಾಗ ಅನೇಕ ಬಾರಿ ಪ್ರಿಯರನ್ನು ನಾನು ಕಳ್ಕೊಂಡಿದ್ದೇನೆ, ಅಪ್ರಿಯರನ್ನ ಹೊಂದಿದ್ದೇನೆ. ಇದೆಲ್ಲವೂ ಆಗಿದೆ ನನಗೆ. ಇಲ್ಲಿ ಪ್ರಿಯ ವಿಯೋಗ ಸುಯೋಗ ಜನ್ಮ, ಪ್ರಿಯರ ವಿಯೋಗ, ಅಪ್ರಿಯರ ಸುಯೋಗ, ಇದೆಲ್ಲ ಆಗಿದೆ ನನಗೆ. ಸುಯೋಗ ಅಂತ ಯಾಕೆ ಹೇಳಿದ್ದಾರೆ ಅಂತ ಆಮೇಲೆ ಹೇಳ್ತೇನೆ. ಮತ್ತೆ ದುಃಖ ಆಗೋದು, ಇದರಿಂದೆಲ್ಲ ದುಃಖ ಆಗ್ತದೆ. ಇಷ್ಟೆಲ್ಲ ದುಃಖ ಆದಾಗ ಈ ದುಃಖವನ್ನು ಹೇಗೆ ಪರಿಹಾರ ಮಾಡ್ಕೊಳ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ದುಃಖಕ್ಕೆ ಕಾರಣವಾದ್ದನ್ನೇ ಮತ್ತೆ ನಂಬುತ್ತಾ ಇದ್ದೇನೆ. ದುಃಖಕ್ಕೆ ನಿವಾರಕವಾದ ಕಡೆ ನನ್ನ ಮನಸ್ಸು ಹೋಗ್ಬೇಕಾಗಿತ್ತು. ಅದನ್ನ ಬಿಟ್ಟು ಯಾವುದು ದುಃಖಕ್ಕೆ ಕಾರಣ ಆಗಿದೆಯೋ ಅದನ್ನೇ ನೆಚ್ಕೋತಾ ಇದ್ದೇನೆ. ಅದು ನನ್ನ ದೌರ್ಭಾಗ್ಯ. ಅದನ್ನ ಹಿಂದೆ ಭಾಗವತದಲ್ಲಿ ಅದು ಬಂದಿದೆ. ಸಾರೋದ್ಧಾರದಲ್ಲಿ ವಿಷ್ಣು ತೀರ್ಥರ ಶ್ಲೋಕ ಹೇಳಿದ್ದಾರೆ. ವಿಮೋಹಿತೋಯಂ ಜನ ಈಶಮಾಯಯ ತ್ವದೀಯಯಾ ತ್ವಾಂ ನ ಭಜತ್ಯನರ್ಥದಕ ಸುಖಾಯ ದುಃಖ ಪ್ರಭವೇಶು ಸಜ್ಜತೆ ಗೃಹೇಶು ಯೋಷಿತ್ ಪುರುಷಶ್ಚ ವಂಚಿತ ಅಂತ. ಭಗವಂತನೇ, ಇದು ನಿನ್ನ ಮಾಯ,
ನಿನ್ನ ಮಾಯೆಯಿಂದ ವಶೀಭೂತರಾಗಿ ಈ ಜನ ನಿನ್ನನ್ನು ಪೂಜೆ ಮಾಡೋದನ್ನೇ ಮರೀತಾರೆ. ದುಃಖ ನಿವಾರಕ ನೀನು, ನಿನ್ನ ದಾಸ್ಯ ಅದನ್ನು ಮರೀತಾರೆ. ಇನ್ನೇನ್ ಮಾಡ್ತಿದ್ದಾರೆ? ಸುಖ ಬೇಕು ಅಂತ ಇವ್ರಿಗೆ ಅಪೇಕ್ಷೆ ಇದೆ. ಸುಖಕ್ಕೆ ಕಾರಣವಾದ ಸುಖ ಬೇಕು ಅಂತ ಫಲಿತಾಂಶದ ಬಗ್ಗೆ ಅಪೇಕ್ಷೆ ಇದೆ. ಸುಖದ ಕಾರಣವನ್ನು ನೋಡ್ತಾ ಇಲ್ಲ ಅವರು. ದುಃಖ ಬೇಡ ಅಂತಿದೆ, ಆದ್ರೆ ದುಃಖ ಆಗುವ ವಸ್ತುವಿನ ಕಡೆಗೆ ಮತ್ತೆ ಹೋಗ್ತಿದ್ದಾರೆ. ನಮ್ಮ ಜಡ ವಸ್ತುಗಳು, ಚೇತನ ವಸ್ತುಗಳು ಸಂಸಾರದಲ್ಲಿ ನಮಗೇನು ಸಿಗ್ತವೆ ಅವೆಲ್ಲ ದುಃಖಕ್ಕೆ ಕಾರಣವೇ. ಅವುಗಳ ಕಡೆಗೇನೆ ಮತ್ತೆ ಹೋಗ್ತಿದ್ದಾನೆ. ಗೃಹೇಶು, ಮನೆ, ಮಠ ಮೊದಲಾದದ್ದು. ಗೃಹ ಅಂದ್ರೆ ಬರೇ ಮನೆ. ಸಂಸ್ಕೃತದಲ್ಲಿ ಗೃಹ ಅನ್ನೋ ಶಬ್ದಕ್ಕೆ ಮನೆ ಅಂತ ಅರ್ಥ. ಗೃಹೇಶು ಅಂತ ಬಹುವಚನ ಹೇಳೋದಕ್ಕೆ ಏನರ್ಥ? ಅನೇಕ ಕಡೆ ಭಾಗವತದಲ್ಲಿ ಪ್ರಯೋಗ ಮಾಡಿದ್ದಾರೆ. ಮನೆ ಅಂತನ್ನುವುದು ನಾವು, ನಮ್ಮವರು ಅನ್ನೋದಕ್ಕೆ ಸಂಕೇತ. ಬರೇ ಮನೆ, 4 ಗೋಡೆಗಳ ಕಟ್ಟಡ ಅಲ್ಲ ಅದು. ನಾವು, ನಮ್ಮವರು, ಬಂಧುಗಳು, ಮಿತ್ರರು, ತಂದೆ ತಾಯಿ ಇತ್ಯಾದಿಗಳಿಗೆ ಸಂಕೇತ. ಅಲ್ಲೇ ಹೋಗಿ ಸಿಕ್ಕಾಕೋತಾನೆ. ಯೋಷಿತ್ ಪುರುಷಶ್ಚ ವಂಚಿತ. ಸ್ತ್ರೀಯೂ ಅಲ್ಲೇ ಸಿಕ್ಕಾಕೋತಾಳೆ, ಪುರುಷನೂ ಅಲ್ಲೇ ಸಿಕ್ಕಾಕೋತಾನೆ ಬಂದಿದೆ. ಅದನ್ನ ದುಃಖಕ್ಕೆ ಕಾರಣವಾದನ್ನೇ ಮತ್ತೆ ಇವನು ಅಪ್ಕೋತಾನಲ್ಲ, ಅದನ್ನು ದೂರ ಬರಬೇಕಾಗಿತ್ತು ಇವನು. ಆದ್ರಿಂದ ಭಗವಂತನೇ, ಪೂರ್ಣ ಗುಣನಾದ ನರಸಿಂಹನೇ, ದುಃಖೌಷಧಂ ತದಪಿ ದುಃಖ ಮತಧೀಯಾಹಂ ಭೂಮನ್, ಪೂರ್ಣಗುಣನಾದ ಭಗವಂತನೇ, ನಿನ್ನನ್ನು ನಾನು ಭಜನೆ ಮಾಡಬೇಕಾಗಿತ್ತು. ದುಃಖ ನಿವಾರಕವಾದ ಔಷಧ ಯಾವುದು ಅಂದ್ರೆ ನಿನ್ನ ಪರಮ ಭಕ್ತಿ, ಅದಕ್ಕೆ ದಾಸ್ಯ. ಹೊರಗಿನ ರೂಪಗಳ ದಾಸ್ಯ, ಒಳಗಿನ ಬಿಂಬದ ದಾಸ್ಯ, ಅದನ್ನು ನಾನು ಮಾಡಬೇಕಾಗಿತ್ತು. ನನಗೆ ನೀನು ಆ ದಾಸ್ಯವನ್ನು ಉಪದೇಶ ಮಾಡು ಮೊದಲು. ಭೂಮನ್ ಭ್ರಮಾಮಿ ವದಮೇ ತವ ದಾಸ್ಯ ಯೋಗಂ, ನಿನ್ನ ದಾಸ್ಯವನ್ನು ನಾನು ಹೇಗೆ ಮಾಡಬೇಕು ಅನ್ನೋದನ್ನು ಉಪದೇಶ ಮಾಡು. ಯಾಕೆಂದ್ರೆ ವಿಷ್ಣು ಸಹಸ್ರನಾಮ ಹೇಳುವಂತೆ ನೀನೇ ವೈದ್ಯ, ನೀನೇ ವೇದ್ಯ, ನೀನೇ ವೈದ್ಯ. ವೇದ್ಯೋ ವೈದ್ಯ. ವೇದ್ಯ ಅಂದ್ರೆ ಶಾಸ್ತ್ರಗಮ್ಯ, ನಮ್ಮಂಥವ್ರಿಗೂ ಸ್ವಲ್ಪ ನೀನು ತಿಳಿತಿ. ನೀನು ವೈದ್ಯನೂ ಹೌದು. ಔಷಧಂ ಜಗತ ಸ್ಥಾನವು, ನೀನೇ ಔಷಧವೂ ಹೌದು. ಭಿಷಕ್ ಅಂತ ಕೂಡ ವಿಷ್ಣು ಸಹಸ್ರನಾಮ ಹೇಳಿದೆ. ಯಾಕೆ ಭಿಷಕ್ ನೀನು ಅಂದ್ರೆ ನಿನ್ನನ್ನು ನೋಡಿ ರೋಗ ಎಲ್ಲ ಹೆದರಿ ಹೋಗ್ತವೆ. ಭೀಷಯತಿ ಇತಿ ಭಿಷಕ್. ಆದ್ರಿಂದ ನಿನ್ನ ಅಂತರ್ದಾಸ್ಯ, ಬಿಂಬದ ದಾಸ್ಯ ಹೇಗೆ ನಾನು ಮಾಡಬೇಕು, ಬಿಂಬರೂಪದ ದಾಸ್ಯ ನಾನು ಮಾಡಬೇಕಾಗಿದೆ. ಅದಕ್ಕೆ ಸಹಕಾರಿಯಾಗಿ ಹೊರಗಿನ ಬಾಹ್ಯ ರೂಪದ ನರಸಿಂಹಾದಿ ರೂಪಗಳ ದಾಸ್ಯ ನಾನು ಮಾಡಬೇಕಾಗಿದೆ. ಅಂತೂ ಪ್ರಹ್ಲಾದ ಹಾಕಿ ಕೇಳ್ಕೊಂಡ, ವಿಷ್ಣು ತೀರ್ಥರ ಹಾಕಿ ಕೇಳ್ಕೊಂಡ್ರು, ನಾನು ಬಿಂಬದ ದಾಸ್ಯ ಮಾಡಬೇಕಾಗಿದೆ, ಅದಕ್ಕಾಗಿ ಹೊರಗಿನ ರೂಪಗಳ ದಾಸ್ಯವನ್ನು ಉಪದೇಶ ಮಾಡೋದು. ಸದ್ಯ ನಾವು ಭಗವಂತನ ದಾಸ್ಯ ಮಾಡಬೇಕು ಅಂತ ತಿಳ್ಕೊಂಡ್ರೆ ಸಾಕು. ಯಾಕಂದ್ರೆ ಅವರಿಗೆ ಎರಡೂ ಗೊತ್ತಾದ್ರಿಂದ ಎರಡನ್ನೂ ಕೇಳ್ತಿದ್ದಾರೆ. ಅದ್ರ ಮಹತ್ವ ಗೊತ್ತಾದ್ರಿಂದ ಭಗವಂತನ ದಾಸ್ಯ ಮಾಡಬೇಕು, ಜಗತ್ತಿನ ದಾಸ್ಯ ಬೇಡ ಅನ್ನೋದೇ ನಮಗಿನ್ನೂ ಮನವರಿಕೆ ಆಗಿಲ್ಲ. ಅಂತ ಸಂದರ್ಭದಲ್ಲಿ ಜಗತ್ತಿನ ದಾಸ್ಯ ಬೇಡ ಅನ್ನೋದನ್ನ ನನಗೆ ಮನವರಿಕೆ ಮಾಡಿಸು, ಮತ್ತೆ ನಿನ್ನ ದಾಸ ನಾನು ಆಗಬೇಕು ಅನ್ನೋದನ್ನು ನನಗೆ ಮನದಟ್ಟು ಮಾಡಿಸು ಅಂತ ಉಪದೇಶ ಮಾಡ್ತಿದ್ದಾನೆ. ಅಂತ ಹೀಗೊಂದು ಪ್ರಾರ್ಥನೆ ಮಾಡ್ತಿದ್ದಾನೆ. ನೀನು ನನಗೆ ಮಾಡಬೇಕಾಗಿರುವ ಅತಿ ದೊಡ್ಡ ಉಪದೇಶ ಇದು. ಯಾಕಂದ್ರೆ ನೀನು ಗುರುತಮ, ಸರ್ವೇಶಾಂ ಜನಾನ ಮೂಲಭೂತ ಗುರು ನೀನು. ಜ್ಞಾನ ವಿದ್ಯಾಗುರು ಅಂತ ಕರ್ಸ್ಕೊಂಡಿರುವವನು ನೀನೇ. ಅದನ್ನು ನೀನು ಇದನ್ನು ಮಾಡು ಅಂತ ಪ್ರಹ್ಲಾದ ಕೇಳ್ತಾ ಇದ್ದಾನೆ. ಅದರ ಜೊತೆಗೆ ಆ 324ನೇ ಶ್ಲೋಕದ ವಿವರದೊಂದಿಗೆ ಈ ಭಾಗ ಸಮಾಪ್ತ ಆಗಿದೆ.